Run. ಯಾರ ನನ್ನ ಫ್ರೆಂಡ್ಸ್ ಫೋನ್ ಎತ್ತಿಲ್ದಿರಾ ಬರ್ದಿರಾ ಆದ್ರೂ ನನ್ನ ಮಕ್ಳ ಮಿಸ್ ಮಾಡ್ಕೊಂಡಿದ್ದೀರಾ ಈ ವ್ಯೂ ನೋಡ್ರಿ, ಎಂಜಾಯ್ ಮಾಡ್ರಿ. ಫಾಗ್ ಜೊತೆಗೆ ವ್ಯೂ ನೋಡಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಎಲ್ಲಪ್ಪ ಹೊಟ್ಟಿದ್ದೀನಿ ಅಂದ್ರೆ ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರಾ. ಶಿವಗಂಗೆ ಬೆಟ್ಟ ಇದು ಬಂದ್ಬಿಟ್ಟು ನಮ್ಮ ಬೆಂಗಳೂರಿಂದ 63 ಕಿಲೋಮೀಟರ್ ಇದೆ. ಇದರಲ್ಲಿ ಏನಂದ್ರಪ್ಪ ವಿಶೇಷ, ಶಿವಗಂಗೆ ಬೆಟ್ಟದಲ್ಲಿ ಬಸವಣ್ಣ ಇದೆ ಮೇಲೆ, ಮತ್ತೆ ಒಳ್ಳೆ ಸೀನಿಕ್ ಪ್ಲೇಸು. ಬನ್ನಿ ನೋಡೋಣ ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಅಂತ ಚೆಕ್ ಮಾಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ. ಇವತ್ತು ಸೋಲೋ ರೈಡ್ ಹುಟ್ಟಿದ್ದೀನಿ. ಯಾರು ಕರೆದ್ರೆ ಬಂದಿಲ್ಲ ಗುರು. ಎಲ್ಲಾರ್ಗು ಫೋನ್ ಮಾಡಿದೆ, ಬರ್ತೀರೇನಪ್ಪ ಅಂತ. ನೋಡಿದ್ರೆ ಯಾರು ಬಂದೇ ಇಲ್ಲ ಲಾಸ್ಟ್ವರೆಗೂ. ಓಕೆ ಫೈನ್, ಬಿಡೋಕ್ಕಾಗಲ್ಲ, ಒಬ್ಬನೇ ಹೋಗೋಣ ಅಂತ ಹೊಟ್ಟೆ. ನಡೀರಿ ನೋಡೋಣ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡೋಣ. ಇನ್ನೊಂದು ವಿಷಯ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಸ್ಟ್ವರೆಗೂ ನೋಡಿ, ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ನೆಲಮಂಗಲ ಟೋಲ್ ಹತ್ರ ರೀಚ್ ಆದರೆ ಬನ್ನಿ ಒಂದು ಕಾಫಿ ಸ್ಟಾಪ್ ಹಾಕೊಂಡು ಹೋಗೋಣ. ಕಾಫಿ ಬೇಕಾಯ್ತು, ನಡೀರಿ ಹೋಗೋಣ. A few moments later. ಶಿವಗಂಗೆ ಬೆಟ್ಟ ರೋಡ್ ಇದೇನಾ? ಲೆಫ್ಟಾ? ಇದೇ ರೋಡಲ್ಲಿ ಹೋಗ್ಬೇಕು. ಅಡ್ರೆಸ್ ಏನೋ ರಾಂಗ್ ಇದ್ದಂಗಿತ್ತು ಗೈಸ್, ಅದಕ್ಕೆ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ. ಈ ಲೆಫ್ಟ್ ಅಂತ ಇದೇನು ಕಾಣಿಸ್ತಾ ಇದೆ, ಈ ಲೆಫ್ಟ್ ಅಂತ. ಬನ್ನಿ ಹೋಗೋಣ. ಏನ್ ಗೈಸ್, ಟೈಮ್ ಇವಾಗ 5 ಗಂಟೆ, ಒಂದೇ ಒಂದು ನರ್ಪಿಳ್ಳ ಇಲ್ಲ ಗೈಸ್ ಈ ರೋಡಲ್ಲಿ. ನೋಡಿ, ಒಬ್ಬ ಕಾಣಿಸ್ಬಾರ್ದ, ಫುಲ್ಲು ಕತ್ಲು. ನನಗಿನ್ನ ಎಷ್ಟು ಕಿಲೋಮೀಟರ್ ತೋರಿಸ್ತದೆ? 10 ಕಿಲೋಮೀಟರ್ ತೋರಿಸ್ತದೆ. ಫುಲ್ಲು ಒಂದೇ ಎಲ್ಲ ಟೋಟಲ್ ಕತ್ಲು. ನೋಡಿ ಅದು ಗ್ರೀನರಿ ಹೆಂಗೈತೆ ಈ ಲೈಟ್ ಬೆಳಕಿಗೆ. ಗೈಸ್ ನೋಡ್ಬೋದು, ಇಲ್ಲಿ ಐತಿಹಾಸಿಕ ಶ್ರೀ ದಕ್ಷಿಣ ಕಾಶಿ ಅಂತಾನೆ ಫೇಮಸ್ ಆಗಿರೋದು ಶಿವಗಂಗೆ ಬೆಟ್ಟದ ಗೋಪುರ. ಇಲ್ಲಿಂದ ಒಂದೇ ರೋಡ್ ತೋರಿಸ್ತಾ ಇದೆ, ನಡೀರಿ ಹೋಗೋಣ. ನೋಡಿ ಅಲ್ಲೂ ಒಂದು ಸ್ವಲ್ಪ ಜನ ಇದ್ದಾರೆ. ಒಳ್ಳೆ ಫೀಲ್ ಹೆಂಗಿದೆ ಅಂದ್ರೆ, ಒಳ್ಳೆ ಯಾವುದೋ ಫಿಲಿಮ್ ಸೆಟ್ ಅಲ್ಲಿ ಬಂದಂಗಿದೆ ಗೈಸ್. ಇಲ್ಲಿ ಆರ್ಚ್ ಒಳಗಡೆಯಿಂದ ಒಂದು ಊರು, ಆ ಊರೊಳಗಡೆ ಒಂದು ಬೆಟ್ಟ, ಆ ಥರ ಇದೆ ನೋಡಿ. ಹಳೇ ಮನೆಗಳು, ಹಳೆ ಹೆಂಚಿನ ಮನೆಗಳು. ಇದು ನೋಡಿ ಇದು ಹೆಂಗಿದೆ ಅಂತ, ಹಳೇ ಮನೆ. ರೀಚ್ ಆದ್ರಿ. ಓಕೆ ರೀಚ್ ಆದ್ರಿ, ಇಲ್ಲಿಂದಾನೆ ಅನ್ಸುತ್ತೆ. ಗಾಡಿ ಹಾಕ್ಬಿಟ್ಟು
ಹೋಗೋಣ. ಗೈಸ್ ನೀವು ನೋಡ್ಬೋದು ಶಿವಗಂಗೆ ಎಂಟ್ರೆನ್ಸು, ಈ ಕಡೆ ಶಿವಪ್ಪ, ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಗೈಸ್. ಅಡ್ಡೇರಿ ಹೋಗೋಣ. ಟೈಮ್ ಇವಾಗ ಬಂದು ಕರೆಕ್ಟಾಗಿ 5:40 ಗೈಸ್. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿ ಒಂದು 6:15 ಅಷ್ಟು ರೀಚ್ ಆಗ್ಬೋದು ಮೇಲೆ. ಎಷ್ಟು ಸ್ಟೆಪ್ಸ್ ನೋಡ್ಬೋದು ಗೈಸ್ ಹೆಂಗಿದೆ ಅಂತ. ಒಳ್ಳೆ ತಿರುಪತಿ ಬೆಟ್ಟ ಸ್ಟೆಪ್ಸ್ ಇದೆ, ಹೆಂಗಿರುತ್ತೆ ಹಂಗಿದೆ. ನಡೀರಿ. ಲೈಟಿಂಗ್ ಚೆನ್ನಾಗಿ ಬರ್ತಾ ಇದೆಯಲ್ಲ ಗೊತ್ತಿಲ್ಲ. ನಡೀರಿ ಗೈಸ್. ಈ ಕಡೆ ಒಂದು ವೇ ಇದೆಯಲ್ಲ, ಈ ವೇ ಬಂದ್ಬಿಟ್ಟು ಟೆಂಪಲ್ಗೆ ಹೋಗೋದಾರಿ. ಇದು 9 ಗಂಟೆ ಮೇಲೆ ಇದಾಗುತ್ತೆ. ನಾವು ಇಲ್ಲಿ ಲೆಫ್ಟಲ್ಲಿ ಹೋಗ್ಬೇಕು. ಈ ಲೆಫ್ಟಲ್ಲಿ ಹೋದ್ರೆ ಟಾಪ್ಗೆ ಸೇರ್ಕೊಂತೀರಿ. ಹಂಗೆ ಈ ಕಡೆ ನೋಡಿದ್ರೆ ನೀವು ಎಮ್ಮೆ ಬಸವಣ್ಣ ಅಂತ, ಎಷ್ಟು ಗಾತ್ರದಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ. ಈ ಕ್ಯಾಮ್ರಾದಲ್ಲಿ ಇಷ್ಟೊತ್ತು ಕಾಣಿಸುತ್ತಾ ಇಲ್ಲ, ಎಷ್ಟು ಗಾತ್ರದಲ್ಲಿ ಎಷ್ಟು ದಪ್ಪ ಆಗಿದೆ ನೋಡಿ ಈ ಬಸವಣ್ಣದ್ದು. ಬನ್ನಿ ಹೋಗೋಣ. ಲೈಟಿಂಗ್ ಸ್ವಲ್ಪ ಸಮಸ್ಯೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯ್ತು. ಆಮೇಲೆ ಸ್ವಲ್ಪ ದೂರನೇ ಬಂದಿದೆ ಗೈಸ್. ಇಲ್ಲಿ ನೋಡ್ಬೋದು ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆಗೆ. ಹಂಗೆ ಈ ಕಡೆ ತಿರುಗಿದ್ರೆ ಗೈಸ್ ನೋಡಿ ಬೆಟ್ಟದ ವ್ಯೂ. ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡ್ಬೋದು ಎಷ್ಟು ಕಿರಿದಾಗಿದೆ ಅಂತ ಮೆಟ್ಲುಗಳು, ಚಿಕ್ಕದಾಗಿದೆ. ಇದ್ಮೇಲೆ ಹತ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ. ಆ ಬಸವಣ್ಣಂದು ಇದೆಯಲ್ಲ ಅಲ್ಲಿವರೆಗೂ ಹತ್ಕೊಂಡು ಹೋಗ್ಬೇಕು. ಈ ಕಡೆ ಹಂಗೇ ತಿರುಗಿದ್ರೆ ನೋಡಿ, ಬಿದ್ರೆ ಮಾತ್ರ ಏನೂ ಸಿಗಲ್ಲ, ಏನೇನು ಸಿಗಲ್ಲ ಬಿದ್ರೆ. ನಾವು ಬಂದ್ರಲ್ಲ ಗೋಪುರ ಅದು ಪ್ರೀವಿಯಸ್ ವಿಡಿಯೋಸಲ್ಲಿ ನಾವು ಎಲ್ಲೆಲ್ಲಿ ಟ್ರೆಕ್ಕಿಂಗ್ ಮಾಡಿದ್ರೆ ಆ ಟ್ರೆಕ್ಕಿಂಗಿಂದ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಇದು. ಈ ಕಡೆಯಿಂದನೂ ಒಂದು ದಾರಿ ಇದೆ, ಆ ಕಡೆಯಿಂದ ಬಂದ್ರೆ ಈ ಕಡೆಗೂ ಒಂದು ದಾರಿ ಇದೆ, ಹೋಗೋಣ ಬರ್ರಿ. ಆ ಕಡೆಯಿಂದನೂ ಸ್ವಲ್ಪ ಜನ ಹೋಗ್ತಾ ಇದ್ರು. ನಾನು ಈ ಪ್ಲೇಸ್ ಚೂಸ್ ಮಾಡ್ಕೊಂಡೆ ಹೋಗೋಕ್ಕೆ. ಹೆಂಗಿರುತ್ತೆ ಗೊತ್ತಿಲ್ಲ ನೋಡಿ, ಒಳ್ಳೆ ನೇಚರ್. ಗೈಸ್ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ಫುಲ್ ಫಾಗ್ ಮುಚ್ಕೊಂಡಿದೆ ಗೈಸ್. ಅದು ಆ ಪ್ಲೇಸ್ ಏನಿದೆ ಫುಲ್ ಫಾಗ್ ಮುಚ್ಕೊಂಡಿದೆ. ಏನಿದೆ ಅಂದ್ರೆ ಕ್ಯಾಮ್ರಾದಲ್ಲಿ ಜಸ್ಟಿಸ್ ಕೊಡುತ್ತಾ ಇಲ್ಲ ಗೊತ್ತಿಲ್ಲ, ಆದ್ರೆ ಮಸ್ತ್ ಆಗಿದೆ ಫಾಗ್ ಮುಚ್ಕೊಂಡಿರೋದಕ್ಕೆ. ಒಂದು ವಿಷಯ ಏನಂದ್ರೆ ಗೈಸ್, ಇಲ್ಲಿ ಬಂದವ್ರು ಮಾತ್ರ ಒಳ್ಳೆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಕಾಣಿಸ್ತದೆಯಲ್ಲ, ಒಳ್ಳೆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಮಾತ್ರ ಬಂದವರು. ಗೈಸ್ ನೀವು ಬರೋವಾಗ ಕೆಳಗಡೆ ಯಾವ ಬಸವಣ್ಣ ನೋಡಿದ್ರೆ ಅದೇ ತರ ಬಸವಣ್ಣ ಇಲ್ಲೊಂದು ಐತೆ ನೋಡಿ, ಎಷ್ಟು ಗಾತ್ರದಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ. ಸುತ್ತಮುತ್ತ ಹೋಗ್ಬೋದು ಅನ್ಸುತ್ತೆ.
ಕೈಯಷ್ಟು ಬರಲ್ಲ, ಇಷ್ಟು ಕಾಣ್ತೈತೆ ಇಷ್ಟು ಗಾತ್ರದ ಬಸವಣ್ಣನ ಇದ್ರ ಮುಂದೆ. ಇಲ್ಲಿಂದ ವ್ಯೂ ನೋಡಿ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ ಗೈಸ್. ನೋಡಿದ್ರೆ ನೀವು ಸೈಕ್ ಆಗೋಗ್ತೀರ ಮಾತ್ರ. ಕಾಣಿಸ್ತಾ ಇದೆ ಅಲ್ಲಿ ಫುಲ್ಲು ಫಾಗ್ ಮುಚ್ಕೊಂಡಿರೋದು, ಸೈಕ್ ಆಗಿದೆಲ್ಲ. ಬನ್ನಿ, ಸ್ವಲ್ಪನೇ ದೂರ ಇರೋದು ಅಲ್ಲಿಗೆ, ಹೋಗಿ ನೋಡೋಣ, ಎಂಜಾಯ್ ಮಾಡೋಣ, ಫೀಲ್ ಮಾಡೋಣ. ಅದ್ರ ಮಾತ್ರ ಟ್ರೆಕ್ಕಿಂಗ್ ಗಾಯ್ಸ್, ಮೈಂಡ್ ಬ್ಲೋಯಿಂಗ್ ಟ್ರೆಕ್ಕಿಂಗ್ ಮಾತ್ರ. ನೀವು ಈ ನೇಚರ್ ನೋಡಿದ್ರೆ, ನೀವು ಅಲ್ಲ ಕ್ಯಾಮ್ರಾದಲ್ಲಿ ನಿಮ್ಗೆ ಎಷ್ಟು ಜಸ್ಟಿಸ್ ಕೊಡ್ತಾ ಇದೆ ಗೊತ್ತಿಲ್ಲ. ನೀವು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ರೆ ಮಾತ್ರ ಸೈಕ್ ಗೈಸ್, ಸೈಕ್ ಹೆವಿ ಎಂಜಾಯ್ಮೆಂಟ್ ಮಾಡ್ಬೋದು ಈ ನೇಚರ್ನ. ಯಾರ ನನ್ನ ಫ್ರೆಂಡ್ಸ್ ಫೋನ್ ಎತ್ತಿಲ್ದಿರಾ ಬರ್ದಿರಾ ಆದ್ರೂ ನನ್ನ ಮಕ್ಕಳ ಮಿಸ್ ಮಾಡ್ಕೊಂಡಿದ್ದೀರಾ ಈ ವ್ಯೂ ನೋಡ್ರಿ. ಏನಿದೆ, ಇನ್ನ ಬೆಟ್ಟದವರೆಗೂ ಹೋಗ್ಬೇಕು, ಮೇಲೆ ಆ ಬೆಟ್ಟದವರೆಗೂ ಹೋಗ್ಬೇಕು ನೋಡ್ರಿ. ಎಂಜಾಯ್ ಮಾಡ್ರಿ ವಿಡಿಯೋದಲ್ಲಿ ನೋಡ್ಕೊಂಡ. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ಇದ್ರಲ್ಲಿ ಮಾತ್ರ ಬಂದವ್ರಿಗೆ ಸ್ವರ್ಗ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನೋಡಿ, ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಗುರು ಹೋಗಿ ಬ್ರೋ. ಹಿಂಗೆ ನೋಡ್ಕೊಂಡೆ, ಇಲ್ಲ ಅಂದ್ರೆ ಕ್ಯಾಮ್ರಾನ ಹೋಯ್ತು, ನಾನು ಹೋದೆ. ಅಲ್ಲ ಇದೆಂತದಿದೆ? Run. ಫಾಗ್ ಜೊತೆಗೆ ವ್ಯೂ ನೋಡಿ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನೋಡಿ, ಇನ್ನೂ ಟಾಪಲ್ಲಿ ಐತೆ, ಹೋಗೋದಿರೋ ಟಾಪಲ್ಲಿ ಐತೆ. ಫುಲ್ಲು ಫಾಗ್ ಕವರ್ ಆಗಿರೋದು. ಮಸ್ಟ್ ವಿಸಿಟೆಡ್ ಪ್ಲೇಸ್ ಗೈಸ್, ತುಮಕೂರು ಹತ್ರ. ಸ್ವಲ್ಪ ಮೇಲೆವರೆಗೂ ಒಂದು 70% ಚೆನ್ನಾಗಿ ಬಂದ್ಬಿಡ್ತೀರಿ, ಒಂದು 20% ಮೇಲೆ ಬರೋವರೆಗೂ ಸ್ವಲ್ಪ ಡಿಫಿಕಲ್ಟ್ ಇದೆ. ಆ ಡಿಫಿಕಲ್ಟ್ನ ದಾಟ್ಕೊಂಡ್ಬಂದ್ರೆ ಒಳ್ಳೆ ನೇಚರ್, ಲವ್ಲಿ ನೇಚರ್ ಸಿಗುತ್ತೆ. ಈ ಫೀಲಿಂಗ್ ಮಾತ್ರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನೇಚರ್ ಲವರ್ಸ್ಗೆ ಸ್ವರ್ಗ ಅಂತಾನೆ ಹೇಳ್ಬೋದು.
ಬಸವಣ್ಣ ನೋಡ್ಕೊಂಡು ಹಂಗೆ ಈ ಕಡೆ ತಿರುಗಿದ್ರೆ ನೋಡಿ ಗೈಸ್, ವ್ಯೂ ಪಾಯಿಂಟ್ ಅಂತ. ಏನಿದೆ ನೋಡಿ ವ್ಯೂ, ಹಂಗೆ ಕೆಳಗಡೆ ನೋಡಿ. ಫುಲ್ ಫಾಗ್, ಏನನ್ನ ಕಾಣಿಸುತ್ತ ನೋಡಿ ಇಲ್ಲಿಂದ. ನೋಡ್ರಿ ಏನನ್ನ ಕಾಣಿಸುತ್ತಾ ನೋಡ್ರಿ ಕೆಳಗಡೆಗೆ. ಸ್ವರ್ಗ ಗೈಸ್, ಸ್ವರ್ಗ. ನಿಮ್ಗಲ್ಲೇನ ಕಾಣಿಸ್ತಾ ಇದ್ರೆ ಕಮೆಂಟ್ ಮಾಡಿ ಗೈಸ್. ಫುಲ್ ಫಾಗ್ ಕವರ್ ಆಗಿರೋದು ಅಷ್ಟೇ ಇರೋದು. ಅಷ್ಟು ಕಷ್ಟಪಟ್ಟು ಬಂದ್ರಿ ಆ ಪ್ಲೇಸಿಂದ. ನಿಮ್ಗಲ್ಲಿ ಒಂಥರ ಪುಷ್ಕರಣಿ ತರ ಕಾಣಿಸ್ತಾ ಇದೆಯಾ? ಆ ಪ್ಲೇಸಿಂದ ಇಲ್ಲಿವರೆಗೂ ಒಂದು ಕಷ್ಟ ಪಡ್ಕೊಂಡ್ ಬಂದ್ರಿ. ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಗೈಸ್, ಮಾತ್ರ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ರೀಚ್ ಆಗಿ ಈ ಪ್ಲೇಸ್ನ ಎಂಜಾಯ್ ಮಾಡ್ತಾ ಇರೋದು. ಅಂದ್ರೆ ಗೈಸ್, ಇಲ್ಲಿ ಫಾಗು ಸುತ್ತ ಬೆಟ್ಟ ಒಂದ್ ಕಡೆ ಕಮ್ಮಿ ಆದ್ರೆ ಫಾಗ್ ಇನ್ನೊಂದ್ ಕಡೆ ಜಾಸ್ತಿ ಆಗುತ್ತೆ, ಇನ್ನೊಂದ್ ಕಡೆ ಕಮ್ಮಿ ಆದ್ರೆ ಇನ್ನೊಂದ್ ಕಡೆ ಜಾಸ್ತಿ ಆಗುತ್ತೆ. ಆ ತರ ಫಾಗ್ ತುಂಬ್ಕೊಂತಾನೆ ಇದೆ. ಬನ್ನಿ ಫಸ್ಟ್ ವಿಸಿಟ್ ಮಾಡಿ ಗೈಸ್. ಶಿವಗಂಗೆ ಬೆಟ್ಟಕ್ಕೆ ವಿಸಿಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಗೈಸ್, ಇದೇ ಬೆಸ್ಟ್ ಸೀಸನ್. ವಿಸಿಟ್ ಮಾಡಿ. ಮಿಸ್ ಮಾಡ್ಕೊಂಡ್ರೆ ಅನ್ಕೊಳ್ಳಿ, ಈ ತರ ಒಳ್ಳೆ ನೇಚರ್ ಫೀಲಿಂಗ್ ನಿಮ್ಗೆ ಸಿಗಲ್ಲ. ಬನ್ನಿ ಫಸ್ಟ್ ವಿಸಿಟ್ ಮಾಡಿ ಗೈಸ್. ಯಾಕಂದ್ರೆ ಈ ಸೀಸನ್ ಅಲ್ಲಿ ಬಂದ್ರೆ ಒಳ್ಳೆ ಫಾಗ್ ಜೊತೆಗೆ ನೇಚರು ಎಲ್ಲ ಸಿಗುತ್ತೆ. ಒಳ್ಳೆ ಎಂಜಾಯ್ಮೆಂಟು, ಟ್ರೆಕ್ಕಿಂಗು ಎಲ್ಲ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಮೇಲೆ ಶಿವನ್ ದೇವಸ್ಥಾನ ಇದೆ, ಶಿವನ್ ದೇವಸ್ಥಾನನ ವಿಸಿಟ್ ಮಾಡ್ಕೊಂಡು ದರ್ಶನ ತಗೊಂಡು ಹೋಗ್ಬೋದು ಗೈಸ್. ಫಸ್ಟ್ ಬನ್ನಿ, ಬಂದು ವಿಸಿಟ್ ಮಾಡಿ. ಮಸ್ಟ್ ಅಂಡ್ ಶುಡ್ ಬರ್ಲೇಬೇಕು. ಈ ಮಾನ್ಸೂನ್ ಸೀಸನ್ ಮುಗಿಯೋ ಅಷ್ಟೊತ್ತಲ್ಲಿ ಬಂದು ವಿಸಿಟ್ ಮಾಡಿ. ನನ್ನ ಫ್ರೆಂಡ್ಸ್ ಅನ್ಸ್ಕೊಂಡಿರೋರ, ಇದು ಫ್ರೆಂಡ್ಶಿಪ್ ಅಂದ್ರೆ ಗ್ರೂಪ್ ಅಲ್ಲಿ ಬಂದು ಎಂಜಾಯ್ಮೆಂಟ್ ಮಾಡ್ತಾರ ನೋಡ್ರಿ. ಇದು ಇವತ್ ಫ್ರೆಂಡ್ಶಿಪ್ ಡೇ. ಬಂದು ನೋಡ್ರು, ಎಂಜಾಯ್ ಮಾಡ್ರು. ಅಂದ್ರೆ ಎಲ್ಲಾರು ಮನೇಲಿ ಗಬ್ರಾಕೊಂಡ್ ಮಾಡ್ಕೊಂಡಿದ್ದೀರಾ, ಬನ್ರ ಬಂದು ಎಂಜಾಯ್ ಮಾಡ್ರ. ಗೈಸ್ ನೋಡಿ, ಲೇಕಾಳ ಶಿವ ಟೆಂಪಲ್. ಬೆಟ್ಟದ ಮೇಲೆಯಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಕೆಳಗಡೆ ಇಳಿಯೋವಾಗ ಈ ಟೆಂಪಲ್ ಕಾಣಿಸುತ್ತೆ ನೋಡಿ. ನಿಮ್ ಮೇಲೆ ಹೋಗೋವಾಗ ಆಬ್ವಿಯಸ್ಲಿ ಕಾಣಿಸುತ್ತೆ. ನೋಡ್ರೆ ಎಲ್ಲ ಶಿಥಿಲ ಆಗಿದೆ. ಈ ಕಡೆ ಒಂದು ಶಿವ ಇದ್ದಾರೆ ನೋಡಿ. ನಾವು ಅಲ್ಲಿ ಟಾಪ್ ಅಲ್ಲಿ ಇದ್ರಲ್ಲ, ಅಲ್ಲಿಂದ ಹೆಂಗಿದೆ ನೋಡಿ. ಅಲ್ಲಿಂದ ಸಿಟಿ ವ್ಯೂ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕಮ್ಮಿ ಆಗ್ಬಿಡ್ತೀವಿ.
ನೋಡಿದ್ರಲ್ಲ ಈ ಟ್ರೆಕ್ಕಿಂಗು ಎಲ್ಲ ಹೋಗ್ತಾ ಹೋಗ್ತಾ ಮಾತಾಡೋಣ ಬನ್ನಿ ಇದ್ರ ಬಗ್ಗೆ. ಫಸ್ಟ್ ಥಿಂಗ್, ಇಲ್ಲಿನ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ ಗೈಸ್. ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ. ಇವಾಗ ಒಂದು ಗಾಡಿ ಹಾಕಿರ್ತೀವಿ ಗೈಸ್, ಒಂದು ಗಾಡಿ ಹಾಕಿದರೆ ಅದಕ್ಕೆ ಕರೆಕ್ಟಾಗಿ ಒಂದು ವ್ಯವಸ್ಥೆ ಮುಂದೆ ಹಾಕಿರ್ತೀವಿ, ಹಿಂದೆ ಒಂದು ಗಾಡಿ ಹಾಕ್ಬಿಟ್ಟು ಇನ್ನು ಅದರಿಂದ ಇನ್ನೊಂದು ಗಾಡಿ ಹಾಕಿದರೆ ಇವಾಗ ಮುಂದೆ ಇರೋ ಗಾಡಿ ಹೆಂಗೆ ತೆಗಿಯೋಕ್ಕಾಗತ್ತೆ? ತೆಗಿಯೋಕ್ಕಾಗಲ್ಲ ಅಲ್ವಾ? ನೋಡಿ ಯಪ್ಪನೇ ಪಾರ್ಕಿಂಗ್ ತೊಗೊಳ್ಳೋದು 20 ರೂಪಾಯಿ 30 ರೂಪಾಯಿ ತೊಗೊತಾನೆ. ಆದರೆ ಸ್ವಲ್ಪ ಗಾಡಿ ವ್ಯವಸ್ಥೆ ಮಾಡಿಕೊಡ್ರಿ ಅಂದರೆ ಯಾರೂ ಬರಲ್ಲ. ಹೆಂಗೋ ತಗೊಂಡೋಗೋಣ, ರೋಡ್ಗೆ ಹಾಕೋಣ ಗಾಡಿಗಳು ಅಂತ ಎದ್ದೋತದು ಹೇಳ್ಬಿಟ್ಟು ಕಳಿಸೋನೆ. ಈ ಥರ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂದರೆ ಆಮೇಲೆ ಇಂಥ ಪ್ಲೇಸ್ಗಳಿಗೆ ಒಂದು ಏನಂತಾರೆ, ಒಂದು ಮರ್ಯಾದೆ ಅನ್ನೋದು ಹೋಗ್ಬಿಡುತ್ತೆ ಗೈಸ್. ಅದರಿಂದ ಇವ್ರು ಯಾರು ಗುತ್ತಿಗೆ ಅಂತ ತೊಗೊಂಡಿರ್ತಾರೋ ಈ ಪಾರ್ಕಿಂಗ್ ಗುತ್ತಿಗೆ ಅಂತ, ಆ ಪಾರ್ಕಿಂಗ್ ಗುತ್ತಿಗೆ ತೊಗೊಂಡಿರೋರು ಸ್ವಲ್ಪ ಇದ್ರ ಬಗ್ಗೆ ಗಮನ ವಹಿಸಿ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆಗೆ ಇದು ಮಾಡಿಕೊಡಿ ಗಾಯ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಗಾಯ್ಸ್.